ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಲಾಗ್. ಇದು ಫ್ರೈಡೇ ಮತ್ತು ಸ್ಯಾಟರ್ಡೇ ಲಾಗ್ ಆಗಿರುತ್ತೆ. ಶುಕ್ರವಾರ ಏಕಾದಶಿ ಇತ್ತು. ಮಾರ್ನಿಂಗ್ ಪೂಜೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ 4 ಗಂಟೆ ಅಷ್ಟೊತ್ತಲ್ಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಆದರೆ ದೇವಸ್ಥಾನಕ್ಕೆ ಫುಲ್ಲು ಹೋಗಿದ್ದೆ, ಬಟ್ ಫುಲ್ಲು ರಶ್ ಇತ್ತು. ಸೊ ಹಾಗಾಗಿ ಕೈ ಮುಕ್ಕೊಂಡು ಬಂದೆ. ಸ್ಯಾಟರ್ಡೇ ಹೋಗಿದ್ದೆ, ಅದ್ರ ಲಾಗನ್ನು ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ನೋಡಿ. ಇವಾಗ ಹೊಸ್ಲನ್ನ ತೊಳ್ಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ ರಂಗೋಲಿ ಹಾಕ್ತಾಯಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂಜೆ ಎಲ್ಲನೂ ಮುಗಿಸ್ಕೊಂಡೆ. ದೇವಸ್ಥಾನಕ್ಕೂ ಸಹ ಹೋಗಿದ್ದೆ. ನಮ್ಮ ಪಕ್ಕದ ರೋಡಲ್ಲೇ ಇದೆ ವೆಂಕಟೇಶ್ವರ ಸ್ವಾಮಿ ಟೆಂಪಲ್. ಆದರೆ ಫುಲ್ಲು ರಶ್ ಇತ್ತು. ಸೊ ಹಾಗಾಗಿ ಈಚೆನೇ ಕೈ ಮುಕ್ಕೊಂಡು ಬಂದುಬಿಟ್ಟೆ. ನೆಕ್ಸ್ಟ್ ನಾನಿಲ್ಲಿ ನೈಟು ಒಂದು ಸ್ವೀಟನ್ನು ಮಾಡಿದ್ದೆ, ಅದನ್ನು ನಾನು ತೋರಿಸ್ತೀನಿ. ಬಟ್ ಆ ರೆಸಿಪಿ ಎಲ್ಲ ಫುಲ್ಲು ಶೂಟ್ ಮಾಡ್ಕೊಂಡಿಲ್ಲ. ಮನೆಗೆಲ್ಲನೂ ಸಹ ಧೂಪನ ಸಹ ಹಾಕ್ಕೊಂಡೆ. ನೆಕ್ಸ್ಟ್ ಇಲ್ಲಿ ನಾನು ಹುರುಳಿ, ಮೊಳಕೆ ಕಾಳು ಪಲ್ಯ ಮತ್ತು ಬಸ್ಸಾಂಬಾರನ್ನು ಮಾಡ್ತಾಯಿದ್ದೀನಿ ಸಂಜೆ ಊಟಕ್ಕೆ. ಇಲ್ಲಿ ಫಸ್ಟ್ಗೆ ಮೊಳಕೆ ಕಾಳನ್ನು ಕುಕ್ಕರಲ್ಲಿ ಹಾಕ್ಕೊಂಡು ಚೆನ್ನಾಗಿ ತೊಳೆದು ಅದನ್ನು ಒಂದು 2 ವಿಸಿಲು, ಸ್ವಲ್ಪ ಉಪ್ಪು ಹಾಕ್ಕೊಂಡು 1-2 ವಿಸಿಲನ್ನು ಹೊಡಿಸ್ಕೊಂಡೆ. ನೆಕ್ಸ್ಟ್ ಇಲ್ಲಿ ನಾನು ಮಸಾಲೆ ರುಬ್ಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ, 2 ಸ್ಪೂನಷ್ಟು ಹುರ್ಗಡ್ಲೆ ಮತ್ತು ಅರ್ಧ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸ್ವಲ್ಪನೇ ಸೇರಿಸ್ಕೊತಾ ಇದ್ದೀನಿ. 1 ಟೊಮೊಟೊನೂ ಸಹ ಸೇರಿಸ್ಕೊಂಡೆ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಕಾಯಿ ತುರಿಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ 3 ಲವಂಗ ಮತ್ತು 2 ಚಕ್ಕೆಯನ್ನು ಸಹ ಸೇರಿಸ್ಕೊಂಡೆ. ಅದನ್ನು ಚೆನ್ನಾಗಿ ರುಬ್ಕೊಂಡೆ. ನೆಕ್ಸ್ಟ್ ಇಲ್ಲಿ ಈ ಕಡೆ ಕುಕ್ಕರಲ್ಲಿ ಕಾಳು ಸಹ ಬೆಂದಿತ್ತು, ಮೊಳಕೆ ಕಾಳು. ಪ್ರೆಷರೆಲ್ಲ ಹೋದ ತಕ್ಷಣ ಅದನ್ನ ಓಪನ್ ಮಾಡಿ ಅದು ಬೆಂದಿದೆಯಾ ಇಲ್ವೋ ಅಂತ ನೋಡ್ಕೋತಾ ಇದ್ದೀನಿ. ಇನ್ ಕೇಸ್ ಅದು ಬೆಂದಿಲ್ಲ ಅಂತಂದರೆ ಇನ್ನೂ 1-2 ವಿಸಿಲ್ ಓಡಿಸ್ಕೋಬೋದಾಗಿತ್ತು, ಆದರೆ ಬೆಂದಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಬಸ್ಕೊಂಡು ಇವಾಗ ಅದನ್ನು ಒಗ್ಗರಣೆ ಮಾಡೋಣ ಅಂತ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಕಾದ ತಕ್ಷಣ ಸ್ವಲ್ಪ ಅಂದರೆ 1 ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಪಲ್ಯಕ್ಕೆ ಸಾಸಿವೆ ಫ್ಲೇವರ್ ತುಂಬಾ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ನಾನು 1 ಸ್ಪೂನನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು 3 ಒಣಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟ್ ನಾನು ಇಲ್ಲಿ 2 ಆನಿಯನನ್ನು ಚೆನ್ನಾಗಿ ಅಂದರೆ ಸಣ್ಣದಾಗಿ ಹಚ್ಕೊಂಡಿದ್ದೆ. ಸೊ ಹಾಗಾಗಿ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಬೇಡಿ, ಅದು ಸ್ವಲ್ಪ ಕ್ರಂಚಿಯಾಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಪಲ್ಯಕ್ಕೆ. ಇಲ್ಲಿ ಸ್ವಲ್ಪ ಸಾಲ್ಟನ್ನು ಸಹ ಸೇರಿಸ್ಕೊಂಡೆ, ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ಮಾತ್ರ ಸೇರಿಸ್ಕೊಂಡಿರೋದು. ನೆಕ್ಸ್ಟ್ ಇಲ್ಲಿ ಬಸ್ತಿಟ್ಕೊಂಡಿರುವಂತಹ ಮೊಳಕೆ
ಹುರುಳಿ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುವಂತಹ ಮೊಳಕೆ ಕಾಳು ಹುರುಳಿ ಕಾಳು ಪಲ್ಯ ರೆಡಿ ಆಗುತ್ತೆ. ಈ ಮೊಳಕೆ ಕಾಳು ಪಲ್ಯ ನಮ್ಮ ಬಾಡಿಲಿರುವಂತಹ ಎಕ್ಸಸ್ ಆಫ್ ಹೀಟನ್ನು ರೆಡ್ಯೂಸ್ ಮಾಡುತ್ತೆ. ಸೊ ಇದು ಬಾಡಿಗೆ ತುಂಬಾ ತಂಪು. ನೆಕ್ಸ್ಟ್ ನಾನಿಲ್ಲಿ ಒಂದು ಕುಕ್ಕರನ್ನು ಇಟ್ಕೊಂಡು ಬಸ್ಸಾಂಬಾರು ಮಾಡ್ಕೊಳ್ಳೋಣ ಅಂತ ಸ್ಟವ್ ಹಚ್ಚಿ ಒಂದು ಕುಕ್ಕರನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ಸಾಸಿವೆನ ಹಾಕೋಬಾರ್ದು. ಮಸಾಲೆ ಸಾಂಬಾರು ಮಾಡ್ತಾ ಇರೋದ್ರಿಂದ ನಾವು ಸಾಸಿವೆನ ಯೂಸ್ ಮಾಡಬಾರ್ದು. ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡೆ. ನೆಕ್ಸ್ಟ್ ಇಲ್ಲಿ 2 ಬದನೆಕಾಯಿನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ. ಸೊ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಅದನ್ನು ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು. ನೆಕ್ಸ್ಟ್ ನಾನಿಲ್ಲಿ ಮೊಳಕೆ ಕಾಳು ಬಸ್ತಿಟ್ಕೊಂಡಿದ್ವಲ್ಲ ಉಪ್ಪು ಸಾಂಬಾರು, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಜಾರಲ್ಲಿರುವಂತಹ ಎಕ್ಸಸ್ ಆಫ್ ಮಸಾಲನೂ ಸಹ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸಹ ಸೇರಿಸ್ಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಾನು ಧನಿಯಾ ಪೌಡರ್ ಮತ್ತು ರೆಡ್ ಚಿಲ್ಲಿ ಪೌಡರನ್ನು 2 ಮಿಕ್ಸ್ ಮಾಡಿ ನಾವು ಇಟ್ಕೊಂಡಿರ್ತೀವಿ ಎಮರ್ಜೆನ್ಸಿ ಪರ್ಪಸ್ಗೆ. ಸೊ ಹಾಗಾಗಿ ಆ ಪೌಡರನ್ನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ. ಧನಿಯಾ ಮತ್ತು ರೆಡ್ ಚಿಲ್ಲಿ ಪೌಡರು 1.5 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಸಾಲ್ಟನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾವು ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ ಪಲ್ಯ, ಅದನ್ನು ಸಹ 1 ಸೌಟಷ್ಟು ಸೇರಿಸ್ಕೊಂಡ್ರೆ ತುಂಬಾ ಸಾಂಬಾರು ಟೇಸ್ಟಾಗಿರುತ್ತೆ. ಸೊ ಹಾಗಾಗಿ ನೆಕ್ಸ್ಟು ಚೆನ್ನಾಗಿ ಕುದಿಸ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಅನ್ನನೂ ಸಹ ಮಾಡಿಕೊಂಡೆ ನೋಡಿ, ಬ್ಯಾಟಿಂಗ್ ಸಹ ಮಾಡಿದ್ವಿ. ನೆಕ್ಸ್ಟ್ ಸ್ಪೆಷಲ್ ಡೇಸ್ ದಿನ ಏನಾದರೂ ಸ್ವೀಟ್ ಮಾಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಬೇಳೆ ಹೂರ್ಣನ ಮಾಡ್ಕೊಂಡಿದ್ದೆ. ಶುಕ್ರವಾರದ ಲಾಗ್ ಅಷ್ಟೇ. ಸ್ಯಾಟರ್ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರಾಗಿ ಉಪ್ಪಿಟ್ಟನ್ನು ಮಾಡ್ಕೊಂಡಿದ್ದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಅದರ ರೆಸಿಪಿ ನಾನೇನು ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇನ್ ಕೇಸ್ ನಿಮಗೇನಾದರೂ ರೆಸಿಪಿ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ, ನಾನು ಮತ್ತೊಂದು ದಿನ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಇಲ್ಲಿ ಅದಾದಮೇಲೆ ಯಾವುದೇ ಲಾಗನ್ನು ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇದು ಸಂಜೆ 4 ಗಂಟೆ ಅಷ್ಟೊತ್ತಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಇಲ್ಲಿ ಮನೆಯನ್ನು ಒರೆಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೂ ಸಹ ಹೋದೆ. ಡೆಕೋರೇಷನ್ ಆಗಿರ್ಬೋದು, ಪ್ರತಿಯೊಂದು ದೇವರ ಅಲಂಕಾರ ಎಲ್ಲವೂ ಸಹ ಚೆನ್ನಾಗಿತ್ತು. ಅಲ್ಲಿ ದೇವರನ್ನು ಸಹ ಪಲ್ಲಕ್ಕಿ ಮೇಲೆ ಮೆರವಣಿಗೆ ಸಹ ಮಾಡ್ತಾಯಿದ್ರು. ರೋಡಲ್ಲಿ ಜಾತ್ರೆ ಥರ ಇತ್ತು. ಕ್ಲಿಪ್ಪಿಂಗ್ಸನ್ನು ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಅಲ್ಲಿ ವೀರಗಾಸೆಯನ್ನು ಸಹ ಕರೆಸಿದ್ರು. ಅವ್ರನ್ನ ನನಗೆ ಅವ್ರು ನೋಡಿದ್ರೇ ತುಂಬಾ ಭಯ ಆಗುತ್ತೆ. ನಮ್ಮ ಕಡೆ ಅವ್ರನ್ನ ನಿಂಗೀರಪ್ಪ ಅಂತ ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರೆ ಕಮೆಂಟ್ ಮಾಡಿ.